ಏನು ಯಜಮಾನ್ರೆ, ಇವ್ರಿಗೆ ಬೇಕಾದನ್ನೆಲ್ಲ ಮಾಡ್ಕೊಡೋದಕ್ಕೆ ನೀವ್ ನನ್ಗೆ ಸಂಬಳ ಜಾಸ್ತಿ ಕೊಡ್ಬೇಕಾಗತ್ತೆ. ನಿಮ್ ಕೈಲಿ ಕೊಡಕ್ಕಾಗತ್ತಾ? ಇನ್ನೊಂದು 5 ವರ್ಷ ಅದ್ರ ಸುದ್ದಿನೇ ನೀನ್ ತೆಗಿಬೇಡವ. ಹಾಗಿದ್ಮೇಲೆ ನಾನು ಏನ್ ಮಾಡಿ ಹಾಕ್ತೀನೋ ಅದನ್ನ ಸುಮ್ನೆ ತಿನ್ಕೊಂಡು ಹೋಗಕ್ ಹೇಳಿ. ಚಂಪಾ ಈ ನಡುವೆ ಸರ್ಕಾರಿ ಕ್ಯಾಂಟೀನ್ಗಳಲ್ಲಿ ಮಾಡ್ತಾರಲ್ಲ ಆ ರೀತಿ ಅಡ್ಗೆ ಮಾಡ್ತಾ ಇದ್ದಾಳೆ. ಬಸ್ ಸ್ಟ್ಯಾಂಡ್ ಅಲ್ಲಿರೋ ಹೋಟ್ಲುಗಳು ಎಷ್ಟೋ ವಾಸಿ. ನಾನು ಇದನ್ನ ಅಬ್ಸರ್ವ್ ಮಾಡ್ತಾನೆ ಇದೀನಿ. ಅವಳು ನಮ್ಮಣ್ಣಂಗ್ ರೇಷನ್ ಉಳಿಲಿ ತರಕಾರಿ ಉಳಿಲಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಆದ್ಮೇಲೂ ನೀವು ಸುಮ್ನೆ ಇದ್ರೆ ಅವಳಿಗೆ ಮನೆ ಯಜಮಾನಿ ಆಗೋದು ಗ್ಯಾರಂಟಿ. ನೋ ನೋ ನೋ, ಯಾವ್ದೇ ಕಾರಣಕ್ಕೂ ನಾನು ಇದಕ್ ಮಾತ್ರ ಅವಕಾಶ ಮಾಡ್ಕೊಡಲ್ಲ. ಈಗ ತಾನೇ ಬಂದೆ. ಎಂತ ಮಹಾರಾಜರು ಕದ್ದು ಹೋಗಿರ್ಲಿಲ್ಲ, ಏನೋ ನೀನ್ ಕರ್ದೆ ಅಂತ ಬಂದೆ. ಎಲ್ಲ ಅಡ್ಗೆ ಮಾಡ್ಬೇಕು, ಯಾರನ್ನ ಬೇಯಿಸಾಕ್ಬೇಕು? ಏನೇ ಅದು ಗಲಾಟೆ? ನನ್ ಮೇಲಿನ ಕಾಂಪಿಟೇಷನ್ಗೆ ಬಸ್ ಅಕ್ಕನ್ ಕರ್ಕೊಂಡ್ ಬಂದಿದ್ದಾರೆ. ನೋಡಕೊಳ್ಳೆ ಬಜಾರಿ ಛಲ ಕಾಣ್ತಾ ಇದ್ದಾಳಲ್ಲೇ. ಹೆಸರೇ ಬಜಾರಿ ಬಸ್ಸಕ್ಕ. ಏನೋ ಆಡಮಟ್ಟಿಗೊಂದು ಅರ್ಥ ಇದೆಯಲ್ರಿ? 6 ಜನ ಇರೋ ಮನೆಯಲ್ಲಿ ಇಬ್ಬಿಬ್ಬರನ್ನ ತಂದಿಟ್ಕೊಂಡ್ಬಿಟ್ರೆ ನಾನು ಅವ್ರು ಎಲ್ಲಿಂದ ಎತ್ತಿ ಎತ್ತಿ ಕೊಡ್ಲೆ? ಅಲ್ಲೋ ಎಕ್ಸ್ಕ್ಯೂಸ್ ಮೀ, ನೀವೇನ್ ಎತ್ತಿ ಎತ್ತಿ ಕೊಡ್ಬೇಕಾಗಿಲ್ಲ, ನಾನೇ ಇವ್ರಿಗೆ ಪೇಮೆಂಟ್ ಕೊಡ್ತೀನಿ. ಕೇಳ್ಕೊಂಡ್ರಪ್ಪ, ಎಲ್ಲರೂ ಕೇಳ್ಕೊಂಡ್ರೆ ಏನು ಇವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ, ಕೊಡ್ಬಿಡ್ತಾರೆ. ಅದೆಲ್ಲಿಂದ ಕೊಟ್ಬಿಡ್ತಾರೆ? ನಮ್ಮಿಬ್ರು ಹೆಸರಲ್ಲಿ ಜಾಯಿಂಟ್ ಅಕೌಂಟ್ ಇರೋದು ಮರ್ತು ಬಿಟ್ರ ಅಲ್ಲಿಂದಾನೆ ಕೊಡ್ತೀನಿ. ಅಭಿ, ಇವಳು ಮಾಡೋ ಅಡ್ಗೆನ ಒಂದೇ ಒಂದ್ಸಲ ಟೇಸ್ಟ್ ಮಾಡಿ, ಆಮೇಲೆ ಈ ಚಂಪ ಚಮಿಲಿ ನಮ್ಮ ಮನೆಯಿಂದ ಓಡಿಸಿ ಇವಳನ್ನೇ ಪರ್ಮನೆಂಟ್ ಆಗಿ ಇಟ್ಕೋತೀರಾ. ಅದೇನ್ ಮಾಡ್ತೀವ ಮಾಡು, ಬಂದು ನಾನು ಟೇಸ್ಟ್ ಮಾಡ್ತೀನಿ. ತುಂಬಾ ರುಚಿ ರುಚಿಯಾಗಿ ಮಾಡಿದ್ದೀಯಮ್ಮ. ಹೆಂಗೈತಯ್ಯೋ? ಚೆನ್ನಾಗಿದೆ. ತಂಡಕ್ಕೆಲ್ಲ ಅಂತ ಹೇಳ್ಬಿಡ್ಬೇಕಾಗಿತ್ತು. ಸೌಂಡ್ ತಿರುಗಿಸಿ ಮುಖನೆಲ್ಲ ಬಾಚ್ಬಿಡ್ತಾ ಇದೆ. ಇದುವರೆಗೂ ನಾ ಮಾಡಿದ ಅಡ್ಗೆ ನಾ ತಂಡಕ್ಕಿಲ್ಲ ಅಂತ ಯಾರು ಹೇಳೇ ಇಲ್ಲ. ಏನು ಯಜಮಾನ್ರೆ, ಇನ್ನು ಎಷ್ಟು ದಿವಸ ಅವಮಾನ? ನೋಡ್ತಾ ಇರೋ, ಇಷ್ಟಲ್ಲೇ ಅವಳು ನಮ್ಮ ಮನೆ ಬಿಟ್ಟು ಓಡಿಸ್ತೀನಿ. ಏನಾದ್ರು ಒಂದು ಪ್ಲಾನ್ ಮಾಡ್ತೀನಿ, ನೀನ್ ಸುಮ್ಮನೆ ಹೂ ಅನ್ನು. ಮೊದ್ಲು ಪ್ಲಾನ್ ಅಂತ ಹೇಳಿ. ನೀ ಸುಮ್ಮನೆ ಹೂ ಅನ್ನಲೆ. ಪ್ಲಾನ್ ಏನು ಅಂತ ಹೇಳಿ, ಆಮೇಲೆ ಹೂ ಅಂತೀನಿ. ಹಿಡಿದಿದ್ದೆ ಹಠ. ಹಿಂಗೆ ಮಾಡ್ತೀನಿ. ಈ ಮನೆಯಿಂದ ಯಾವ್ದೋ ಒಂದು ಹಡ್ಗೆ ಅವಳು ಬರ್ತಾ ಇದ್ಲಲ್ಲ, ಆ ಛೋಕ್ರಿ ಅದು ಎಲ್ಲಿ? ಯಾರು? ಅದೇ ಸೊಂಟಗೆ ಬಳಸ್ಕೊಂಡು ಬರ್ತಾ ಇದ್ಲಲ್ಲ ಹಡ್ಗೆ ಅವ್ರಿಗೆ, ಅವಳು ಎಲ್ಲಿ? ಅವಳಿಲ್ಲ, ಅಡ್ಗೆ ಮಾಡಕ್ ನಾನೇ ಇರೋದೀಗ. ಅವಳು ಹೆಲ್ಗೆ ಹೋದ್ಲು? ನಿಮ್ಗೆ ಯಾಕ್ರಿ, ಸುಮ್ನೆ ತರಕಾರಿ ಕೊಡಿ. ಅದು ಸರಿಗೆ ಬಿಡಿ. ಆ ಚೌಕ್ರೆ ಅದು ಹಳ ಹಡ್ಗೆ ಅವಳು ಇದ್ಲಲ್ಲ, ಅವಳಿಗೂ ಮತ್ತು ನನಗೂ ಅಡ್ಜಸ್ಟ್ಮೆಂಟ್ಗೆ ಆಯ್ತು. ಅಯ್ಯಯ್ಯಪ್ಪ, ಅಡ್ಜಸ್ಟ್ಮೆಂಟ್ ಅಂದ್ರೆ ಹೆದಗ ಮೇಲೆ ಕೈ ಇಟ್ಕೊಳ್ಳೋಷ್ಟು ಅಡ್ಜಸ್ಟ್ಮೆಂಟ್ ಅಲ್ಲ ಹಾಕೋ, ಬಿಸ್ನೆಸ್ಗೆ ಅಡ್ಜಸ್ಟ್ಮೆಂಟ್. ಹೌದಾ? ಹೆಂಗೆ? ಅದು ಹಾಕೋ, ಮನೆಗೆ ಹೋಗಿ ಅವಳು ಕೆಜ್ಗೆ ಲೆಕ್ಕ ಕೊಡೋಳು, ಆದ್ರೆ ನಾನು ಅವಳಿಗೆ 800 ಗ್ರಾಮ್ ಕೊಡ್ತಾ ಇದ್ದೆ. ಆ ವಿಷಯ ಅವಳಿಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಅವಳು 100 ಗ್ರಾಮ್ ಹೊಡಿತಾ ಇದ್ಲು, ನಾನು 100 ಗ್ರಾಮ್ ಹೊಡ್ಕೊತಾ ಇದ್ದೆ. ಹಂಗೆಲ್ಲ ಮಾಡ್ಬಾರ್ದಪ್ಪು, ತಪ್ಪಲ್ವಾ? ಅಪ್ಪು ಹಪ್ಪು ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನೀನು ಯಾವ್ದು ಕಾಲದಲ್ಲಿ ಇದೆಯಾ ಅಕ್ಕ? ಅಲ್ಲ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಡ್ಬಿಡ. ಈ ಮನೆ ಹಸ್ಬಂಡ್ ಆಯ್ತಲ್ಲ ಅವನು ಪಾಂಡುರಂಗ, ಕಂಜಸ್ಕೆ ನನ್ನ ಮಗ ಆಯ್ತಾನೆ ಅವನು ನೀನು ನಂಬ್ಕೊಂಡ್ರೆ ಆಗೋದಿಲ್ಲ. ನೀನು ನೋಡೋದಕ್ಕೆ ಒಳ್ಳೆ ಹಳ್ಳಿ ಹುಡುಗಿ ತರ ಕಾಣಿಸ್ತೀಯ ಅಕ್ಕ. ಇಂದು ಮಕ್ಕಳು ಮರಿ ಸ್ಥಿತಿಗೆ ಬಂದು ಅವರು ಇಂಗ್ಲಿಷ್ಗೆ ಮೀಡಿಯಂನಲ್ಲಿ ಓದೋದು ಬೇಡ, ಅವರು ABCD ಕಲಿಯೋದು ಬೇಡ, ನೀನು ತುಟಿಗೆ ಬಣ್ಣ ಹಚ್ಚೋದು ಬೇಡ, ಕೆನ್ನೆಗೆ ಪೌಡರ್ ಮೆತ್ತೋದು ಬೇಡ, ನೀನು ಜೀವನ ಬರೋಂಥ ಬರೀ ಸೀರೆಗೆ ಉಟ್ಕೊಂಡು ಸೀರೆನೆಲ್ಲ ಸತ್ತೋಗ್ಬಿಡ್ತಿ. ನೀನು ಚೂಡಿದಾರ ಹಾಕೋಬೇಕು ಹಾಕೋ. ನೀನು ನನಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗೆ ಆಗ್ಬಿಡು. ಈ ದಸರಾಗೆ ಜೀನ್ಸ್ಗೆ ಪ್ಯಾಂಟ್ಗೆ ತುಕ್ಕೋಬಹುದು. ಯಾಕೋ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತೆ. ಸರಿ, ಅವಳಿಗೆ ಹೆಂಗ್ ಕೊಡ್ತಿದ್ಯೋ ಹಂಗೆ ಕೊಡು. ಇದು ನಾನ್ ಅಡ್ಗೆ ಮಾಡ್ತಿದ್ದಾಗ ಬರೀ 200 ರೂಪಾಯಿನಲ್ಲೇ ಮುಗಿಸ್ತಿದ್ದೆ, ಆದ್ರೆ ಈಗ ಬರೀ ತರಕಾರಿಗೆ 400-500 ರೂಪಾಯಿ ಖರ್ಚಾಗ್ತಿದೆ. ಒಳಗೊಳಗೆ ಏನೇನ್ ನಡೀತಿದ್ಯೋ ಯಾರಿಗ್ ಗೊತ್ತು? ಚಂಪಾ, ಗೊತ್ತಿಲ್ಲದೆ ಏನೇನೋ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಕಿಟಕಿ ಹತ್ರ ನಿಂತ್ಕೊಂಡು ತರಕಾರಿ ಗಾಡಿ ಹತ್ರ ಏನಾಗ್ತಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ಜೊತೆ ಬನ್ನಿ, ಅದನ್ನು ನೋಡೇ ಬಿಡೋಣ. ಬಸಗ ದುಡ್ಡಿಗೆ ಚೆನ್ನಾಗಿ ಘಮಘ ಮಾಡ್ತಾ ಇದ್ದಿ. ಏನೋ ನಿನ್ನ ಹತ್ರ ತರಕಾರಿ ತಗೊಳಕ್ ಶುರು ಮಾಡ್ದಾಗಿಂದ ನಂಗೂ ಸ್ವಲ್ಪ ಅನುಕೂಲ ಆಗ್ತಾ ಇದೆ. 50 100 ಗಿಡ್ತೈತೆ. ಇಲ್ಲಿವರೆಗೂ ಅದಷ್ಟು ದುಡ್ಡಿಗೆ ಘಮಘ ಮಾಡ್ಬಿಟ್ಟು ಹೊಳಿಗೆ ಕಳ್ಸಿದ್ಯಾ? 1000 ರೂಪಾಯಿ ಕಳ್ಸಿದೀನಿ. ತರಕಾರಿ ಯಾಕೋ? ಯಾಕ ಮಾವು, ಏನಾಯ್ತು? ಇದು 400 ರೂಪಾಯಿ ತರಕಾರಿನ? ಹೌದು, ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಏಯ್, ಯಾರ್ ಕಿವಿ ಮೇಲೆ ಫ್ಲವರ್ ಇಡ್ತಾ ಇರೋದು? 40 ರೂಪಾಯಿ ತರಕಾರಿ ತಗೊಂಡು 400 ರೂಪಾಯಿ ತರಕಾರಿ ಅಂತ ಸುಳ್ಳು ಹೇಳ್ತೇನೆ. ನೀನು ಆ ತರಕಾರಿ ಅವನ ಹತ್ರ 100 ರೂಪಾಯಿ ಕಮಿಷನ್ ತಗೊಂಡಿದ್ದು ನಾನು ನೋಡಿಲ್ಲ ಅನ್ಕೊಂಡ್ಯಾ? ನಿನ್ನಂಥ ಕಳ್ಳಿನ ಮನೇಲಿ ಇಟ್ಕೊಂಡ್ರೆ ಮನೇಲಿರೋ ಸಾಮಾನ ಒಂದೊಂದೇ ಮಾರ್ಕೊಂಡು ಬಂತೀಯ. ಮೊದಲು ಇಲ್ಲಿಂದ ಲೈಟ್ ಹೇಳು. ತಗೋ, ನಿನ್ನ ಗಂಟು ಮುಟ್ಟೆ ತಗೊಂಡು ಹೋಗ್ತಾ ಇರು ಸುಮ್ಮನೆ. ಅರೆ ಓ ಮುದುಕಿ, ನಾನು ನಿನಗೆ ಹೇಳ್ದು ನಿನಗೇನು ಬುದ್ಧಿ ಇಲ್ಲ ಅಂತ. ಪಾಪ ಚೋಕ್ರಿಗೆ ಮನೆ ಬಿಟ್ಟು ಓಡಿಸ್ಬಿಟ್ರಲ್ಲ. ಅದೆಲ್ಲ ನಿನಗ್ಯಾಕೋ? ಹೋಗ್ತಾ ಇರೋ. ಅವ್ರು ಎಲ್ಲೂ ಹೋಗಲ್ಲ, ಇದೇ ಮನೇಲಿ ಇರ್ತಾರೆ. ನಿನ್ಗೇನಾದ್ರೂ ಬುದ್ಧಿ ಇದೆಯೇನೆ? ಹೋಗಿ ಮೋಸಗಾರಕ್ಕೆ ಸಪೋರ್ಟ್ ಮಾಡ್ತೀಯಲ್ಲ. ಅಂಬಿಜಾನ್, ನಾನು ಮೋಸಗಾರ ಅಲ್ಲ. ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ಬಂದಿರೋ ನಿನ್ನ ಮಗ ಸೊಗಸುಗಾರ.